ಹಿಮವಂತ ಪರ್ವತರಾಜ ಹಾಗೂ ಮೈನಾದೇವಿಯ ಮಗಳಾಗಿ ಜನಿಸಿದ ಪಾರ್ವತೀದೇವಿ ತನ್ನ ಬಾಲ್ಯದಿಂದಲೇ ಭಗವಂತ ಶಿವನನ್ನು ಅತಿಯಾದ ಭಕ್ತಿಯಿಂದ ಆರಾಧಿಸುತ್ತಿದ್ದರು ಹಾಗೂ ಶಿವನನ್ನು ಪತಿಯಾಗಿ ಪಡೆಯಬೇಕೆಂಬ ಆಶಯದಲ್ಲಿದ್ದರು. ಆದರೆ ಇತ್ತ ಪರಶಿವನು ಸತಿಯನ್ನು ಅಗಲಿದ ನಂತರ ಅವರು ಕಠಿಣ ಯೋಗ, ತಪಸ್ಸು ಹಾಗೂ ಧ್ಯಾನದಲ್ಲಿ ಮುಳುಗಿದ್ದರು. ಹೀಗಿರುವಾಗ ಒಮ್ಮೆ ನಾರದ ಮುನಿಗಳು ಹಿಮವಂತರಾಜನ ಅರಮನೆಗೆ ಬಂದಾಗ ಅವರು ಪಾರ್ವತೀದೇವಿಯನ್ನು ನೋಡಿ ಮಂದಹಾಸ ಬೀರುತ್ತಾ ಹೇಳಿದರು, ಹೇ ಮಗು, ನೀನು ಶಿವನನ್ನು ಪತಿಯನ್ನಾಗಿ ಪಡೆಯಬೇಕೆಂದರೆ ಅವರ ರೀತಿಯಲ್ಲಿ ಧ್ಯಾನ ಹಾಗೂ ಕಠಿಣ ತಪಸ್ಸಿನಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು. ಆಗ ಮಾತೆ ಪಾರ್ವತೀದೇವಿ ತನ್ನೆಲ್ಲ ಐಶ್ವರ್ಯ, ಸುಖ ಸೌಕರ್ಯಗಳನ್ನು ತ್ಯಜಿಸಿ ಗೌರಿ ಶಿಖರಕ್ಕೆ ಹೋಗಿ ಕಠಿಣ ತಪಸ್ಸು ಕೈಗೊಂಡಳು. ಸತತ 3,000 ವರ್ಷಗಳ ಕಾಲ ತಪಸ್ಸು ಮುಂದುವರಿಸಿದಳು. ಮೊದಲಿಗೆ ಆಹಾರವನ್ನು ತ್ಯಜಿಸಿ ಹಣ್ಣುಗಳನ್ನು ತಿನ್ನುತ್ತಾ, ನಂತರ ಒಣಗಿದ ಬಿಲ್ವ ಮರದ ಎಲೆಗಳನ್ನು, ಅದಾದ ನಂತರ ಬರೀ ನೀರನ್ನು ಸೇವಿಸುತ್ತಾ, ಕೊನೆಯದಾಗಿ ನೀರನ್ನೂ ತ್ಯಜಿಸಿ ಗಾಳಿಯನ್ನು ಸೇವಿಸುತ್ತಾ ಸಾವಿರಾರು ವರ್ಷಗಳ ಕಾಲ ವ್ರತವನ್ನು ಮುಂದುವರೆಸಿದರು. ಆಕೆಯ ತಪಸ್ಸು ಕಂಡು ದೇವತೆಗಳಿಗೂ ಅಚ್ಚರಿಯಾಯಿತು. ಸ್ವತಃ ಪರಶಿವನು ಬ್ರಾಹ್ಮಣ ರೂಪದಲ್ಲಿ ಬಂದು ಆಕೆಯ ತಪಸ್ಸನ್ನು ಪರೀಕ್ಷಿಸಿದನು. ಬ್ರಾಹ್ಮಣಧಾರಿಯಾದ ಶಿವನು ತನ್ನನ್ನು ತಾನೇ ಹೀಯಾಳಿಸುತ್ತಾ, ಅವನೊಬ್ಬ ವ್ಯಾಘ್ರ ಚರ್ಮ ಧರಿಸುವವನು, ಭೂತ ಪಿಶಾಚಿಗಳ ಜೊತೆ ತಿರುಗಾಡುವವನು, ಭಿಕ್ಷಾಟನೆ ಮಾಡುವವನು, ಅವನಿಗಾಗಿ ನೀನು ಇಷ್ಟು ಕಠಿಣ ತಪಸ್ಸು ಮಾಡುವೆಯಾ ಎಂದು ಹೇಳುವಾಗ ಪಾರ್ವತೀದೇವಿ ಅವರ ಮಾತುಗಳನ್ನು ಸಹಿಸಲಾರದೆ ಅಲ್ಲಿಂದ ಹೊರಡಲು ಸಿದ್ಧರಾದರು. ಆಗ ಅವರ ಕೈ ಹಿಡಿದ ಭಗವಾನ್ ಶಿವ ತಮ್ಮ ನಿಜ ರೂಪದಲ್ಲಿ ಪ್ರತ್ಯಕ್ಷರಾಗಿ ಪಾರ್ವತೀದೇವಿಯ ತಪಸ್ಸನ್ನು ಮೆಚ್ಚಿ ಅವರನ್ನು ಪತ್ನಿಯಾಗಿ ಸ್ವೀಕರಿಸಲು ಒಪ್ಪಿಕೊಂಡರು. ಈ ರೀತಿಯಾಗಿ ಪಾರ್ವತೀದೇವಿಯು ತನ್ನ ಅಚಲ ಭಕ್ತಿ, ತಾಳ್ಮೆ, ಮನೋನಿಗ್ರಹ ಸಾಧನೆಗಳ ಪ್ರತೀಕ. ಬ್ರಹ್ಮಚಾರಿಣಿ ದೇವಿಯು ಬಿಳಿ ವಸ್ತ್ರಧಾರಿಣಿ, ಕೈಯಲ್ಲಿ ಜಪಮಾಲೆ ಹಾಗೂ ಕಮಂಡಲವನ್ನು ಹಿಡಿದಿರುತ್ತಾರೆ. ನವರಾತ್ರಿಯ ದ್ವಿತೀಯ ದಿನ ಆರಾಧಿಸುತ್ತೇವೆ. ಇದರಿಂದಾಗಿ ಮನಸ್ಸಿಗೆ ಧೈರ್ಯ, ಶಾಂತಿ ಹಾಗೂ ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ. ಕೈಯಲ್ಲಿ ಜಪಮಾಲೆ ಹಾಗೂ ಕಮಂಡಲವನ್ನು ಹಿಡಿದಿರುತ್ತಾರೆ. ನವರಾತ್ರಿಯ ದ್ವಿತೀಯ ದಿನ ನಾವು ಬ್ರಹ್ಮಚಾರಿಣಿಯನ್ನು ಆರಾಧಿಸುತ್ತೇವೆ. ಇದರಿಂದಾಗಿ ಮನಸ್ಸಿಗೆ ಧೈರ್ಯ, ಶಾಂತಿ ಹಾಗೂ ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ.